ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನನ್ನ ಚಾನಲಲ್ಲಿ ಟ್ರಾವೆಲ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಡೈಲಿ ವ್ಲಾಗ್ ಪ್ರತಿಯೊಂದೂ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಆಲ್ರೆಡಿ ಮೀಶೋ ಫೈಂಡ್ ಪಾರ್ಟ್ 1 ತೋರಿಸಿದ್ದೀನಿ ಜ್ಯುವೆಲರಿ ಬಗ್ಗೆ. ಸೊ ಇದು ಪಾರ್ಟ್ 2 ಆಗಿರುತ್ತೆ. ಸೊ ಇನ್ನು ಎಷ್ಟೊಂದು ಬಾಕ್ಸಸ್ ಅನ್ಬಾಕ್ಸ್ ಮಾಡೇ ಇಲ್ಲ, ನಾನು ಹಾಗೆ ಇಟ್ಟಿದ್ದೀನಿ. ಸೊ ಇವತ್ತು ಯಾವ್ಯಾವ ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಬನ್ನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿಯೊಂದ್ರದ್ದು ಕಮೆಂಟನ್ನು. ಸೊ ನೀವು ಬೇಕು ಅಂದರೆ ಹೋಗಿ ಬೈ ಮಾಡಬಹುದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಹ ನಾನು ಪ್ರತಿಯೊಂದು ಪ್ರಾಡಕ್ಟ್ದನ್ನು ಸಿಂಗಲ್ ಆಗಿ ಎಲ್ಲ ಥರ ಡೀಟೇಲ್ಸ್ನು ಹಾಕಿರ್ತೀನಿ. ಸೊ ದಟ್ ನಿಮಗೆ ಈಸಿಯಾಗಿ ಎಲ್ಲ ಲಿಂಕ್ನು ನಿಮ್ಮ DM-ಗೆ ಸಿಗುತ್ತೆ. ಸೊ ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ತುಂಬಾ ಪ್ರಿಟ್ಟಿಯಾಗಿರೋವಂಥ ಜ್ಯುವೆಲರಿ. ಇದು ಸಖತ್ತಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ಅಂತೂ ಸಖತ್ತಿದೆ. ಎರಡೂನು ಅಂತ ಹೇಳ್ತಾರಲ್ಲ ಆ ಥರ. ಸೊ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಇದೆ. ಸೊ ನೀವೇನಾದ್ರು ಇದು ಒಂದೇ ಹಾಕ್ಕೊಂಡ್ಬಿಟ್ರೆ ಅಂತೂ ಸಾಕು, ಬೇರೆ ಏನು ಬೇಡ ಇದಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಹತ್ರದಿಂದ. ಸ್ಟೋನ್ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ಕ್ವಾಲಿಟಿ. ಆ್ಯಕ್ಚುಲಿ ಈ ಥರದನ್ನೆಲ್ಲ ನಾವು ತೊಗೊಳ್ಬೇಕು ಅಂತ ಅಂದರೆ ತುಂಬಾ ಆಗುತ್ತೆ, ಅಂದರೆ ಕಾಸ್ಟ್ ತುಂಬಾ ಹೇಳ್ತಾರೆ. ಆ್ಯಂಡ್ ಈವನ್ ಇಯರಿಂಗ್ಸು ಅಷ್ಟೇ ಎಷ್ಟು ಪ್ರಿಟ್ಟಿಯಾಗಿದೆ ಆ್ಯಂಡ್ ಎಷ್ಟು ಕ್ಯೂಟಾಗಿದೆ ನೋಡಿ. ಆ ಪ್ರತಿಯೊಂದು ಡೀಟೇಲಿಂಗೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಈ ರಿಸೆಪ್ಷನ್ ವೇರ್ ಆಗಿರ್ಬೋದು, ಇಲ್ಲಾಂದರೆ ಸ್ಯಾರಿಗೆ ಸಿಂಪಲ್ ಲುಕ್ ಕೊಡೋದಕ್ಕೆಲ್ಲ ಹಾಕ್ಕೊಳ್ಬೋದು. ಸಖತ್ತಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ವರ್ತ್ ದ ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರದ್ದು ಪಿಂಕ್ ವಿತ್ ಗ್ರೀನ್ ಶೇಡಲ್ಲಿ ಬರುತ್ತೆ, ನಿಮಗೆ ರೋಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ. ಸೊ ಆ ಥರ ಡೀಟೇಲಿಂಗಲ್ಲಿ ಈ ಸರ ಇರೋದು ಸಖತ್ತಾಗಿದೆ. ಸೊ ಇಯರಿಂಗ್ಸ್ ಈ ಥರ ಬರುತ್ತೆ, ಹಿಂಗೆ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕು ಅಂದರೆ ತೊಗೊಳ್ಬೋದು ನೀವು ಸಹ. ಬಟ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿದೆ, ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡೋಣ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ಲರಿಗೂ ರಿಲೇಟೆಡ್ ಆಗಿರುತ್ತೆ. ಸೊ ಎಲ್ಲರೂ ಯಾರ್ಯಾರು ಅಂದರೆ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ದೇವರ ಭಕ್ತರಾಗಿರ್ತಾರೋ, ಸೊ ಪ್ರತಿಯೊಬ್ರಿಗೂ ಇದು ಒಂದು ಸ್ವಲ್ಪ ರಿಲೇಟೇಬಲ್ ಆಗುತ್ತೆ. ಯಾಕೆ ಅಂತ ಅಂದರೆ ತುಂಬ ಜನ ಇವಾಗಂತೂ ಈ ಥರದ್ದೆಲ್ಲ ತುಂಬ ಹಾಕ್ಕೊಳ್ತಾರೆ. ಇವಾಗ ಲಕ್ಷ್ಮೀ ಕಾಸಿನ ಸರ ಎಲ್ಲ ಬರುತ್ತಲ್ಲ, ಸೊ ಅದೇ ಥರ ತಿರುಪತಿ ದೇವ್ರದ್ದು ವೆಂಕಟೇಶ್ವರ ಸ್ವಾಮಿದು ಈ ಥರ ಡಿಸೈನು ಎಷ್ಟು ಕ್ಯೂಟಾಗಿದೆ ನೋಡಿ. ನಂಗೆ ಲಿಟ್ರಲಿ ಅನಿಸ್ತಿರೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ನೀವು ನೋಡ್ಬೋದು. ಸಿ ಎಷ್ಟು ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ವಾವ್, ದೇವ್ರದ್ದು ಹೇಗಿದೆಯೋ ಆ ಸೈನ್ಗಳು ಅಷ್ಟೇ ಡೀಟೇಲಿಂಗಾಗಿ ಕರೆಕ್ಟಾಗಿ ಮಾಡಿದ್ದಾರೆ. ಥರ ತೆಗೆದ್ಬಿಟ್ಟು ಲಾಕ್ ಥರ ಹಾಕ್ಕೋಬೇಕು, ಸ್ವಲ್ಪ ಟೈಟಾಗಿದೆ. ಯಾಕಂದರೆ ನೀವು ಚೈನ್ಗೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಈ ಥರ ಇದಕ್ಕೂ ಹಾಕ್ಕೊಳ್ಬೋದು. ಮನೆ ದೇವರೆಲ್ಲ ಇರುತ್ತಲ್ಲ, ಸೊ ಆ ಥರದವರು ಹಾಕ್ಕೊಳ್ಬೋದು ಈ ಥರ. ಮತ್ತು ಏನಾದರೂ ಫಂಕ್ಷನ್ಸು ಪೂಜೆಗಳಿದ್ದಾಗ ಮನೆಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ. ಅಂದರೆ ತುಂಬ ಗಾಡಿನೂ ಇಲ್ಲ, ತುಂಬ ಸಿಂಪಲ್ ಅಂತಲೂ ಇಲ್ಲ. ಇಯರಿಂಗ್ಸ್ ಈ ಥರ ಇದೆ. ಇಯರಿಂಗ್ಸು ಅಷ್ಟೇ ಎಷ್ಟು ನೀಟಾಗಿದೆ, ಒಂದು ಸ್ಟೋನ್ ಸಹ ಉದ್ರಿಲ್ಲ. ಆ್ಯಂಡ್ ಎವ್ರಿ ಡೀಟೇಲಿಂಗ್ ಆಫ್ ದಿ ಇಯರಿಂಗ್ಸ್ ಆಲ್ಸೋ ವೆರಿ ಗುಡ್. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಸಿಂಪಲ್ ಅಂತಲೂ ಅನಿಸೋದೇ ಇಲ್ಲ. ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಬಿಕಾಸ್ ಅಷ್ಟು ಎಲಿಗೆಂಟಾಗಿ, ಅಷ್ಟು ಲುಕ್ ವೈಸ್ ಅಂತೂ ಸಖತ್ತಾಗಿ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸ್ಯಾರಿಗೂ ಈ ಬ್ಲೌಸ್ ಪ್ಯಾಟ್ರನ್ಗೂ ಈ ಸರಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೆರಿ ನೈಸ್. ಆ್ಯಂಡ್ ನಾನು ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದ್ದೀನಲ್ಲ, ಸೊ ಯಾ. ಆ್ಯಂಡ್ ಆ್ಯಕ್ಚುಲಿ ನನಗೆ ಈ ಥರ ರೆಡ್ಡು, ಬ್ಲ್ಯಾಕು, ಡಾರ್ಕ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಒಪ್ಪುತ್ತೆ ನನ್ನ ಫೇಸ್ಗೆ. ಸೊ ದಟ್ ಈಸ್ ವೈ ಐ ಆಮ್ ಲುಕಿಂಗ್ ಸೊ ಗ್ಲೋಯಿ ಥರ ಕಾಣಿಸ್ತಾ ಇದ್ದೀನಿ. ಸೊ ಇದು ನನಗಲ್ಲ, ನಮ್ಮಕ್ಕ ತೊಗೊಂಡಿದ್ದು. ಸೊ ಲೆಟ್ಸ್ ಸಿ, ರಿವ್ಯೂ ಮಾಡೋಣ ಅಂತ ಹೇಳಿ ನಾನೇ ಆರ್ಡ್ರ್ ಮಾಡಿದೆ. ನೋಡೋಣ ಹೇಗೆ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಎಷ್ಟು ಗೊತ್ತಾ, ಜಸ್ಟ್ 95 ರುಪೀಸ್ ಏನೋ ಅಷ್ಟೇ. 20 ಸರಗಳೆಲ್ಲ ಬರುತ್ತಲ್ಲ ಆ ಥರ ಇದೆ. ಬಟ್ ಲಿಟ್ರಲಿ ಗೋಲ್ಡ್ ಅಂತ ಅನಿಸುತ್ತೆ. ಅಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕುರ್ತಾ ಜೊತೆಗೆ, ತಾಳಿ ಜೊತೆಗೆ ಹಾಕ್ಕೊಳ್ಳೋಕ್ಕೆ. ಈಗೆಲ್ಲ ಕರಿಮಣಿ ಎಲ್ಲ ಹಾಕ್ಕೊಳ್ತಾರಲ್ಲ, ಸೊ ಅದೇ ಥರ ಇದು
ಹಾಕಿ ಬೇಕಂದರೆ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿನೂ ನಾನು ಹಾಕಿರ್ತೀನಿ. ಸೊ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ಥರ ಇದೆ, ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ, ಬಾಂಬ್. ಆ್ಯಂಡ್ ಈ ಅಮೌಂಟ್ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಆರಾಮಾಗಿ ಕೊಡ್ಬೋದು. ಒಟ್ಟ ಪ್ರೈಸ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಥರದ್ದೆಲ್ಲ ಇವಾಗ ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಾಗ, ಇಲ್ಲ ಮದುವೆಗಳಿಗೆ, ಪೂಜೆಗಳಿದ್ದಾಗ ಎಲ್ಲದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಒಂದ್ಸತಿ ಹೋಗಿ ಪಾರ್ಟ್ 1 ನೋಡಿ. ಆ್ಯಂಡ್ ನಾನು ಹೇಳ್ದಂಗೆ ಕಮೆಂಟ್ ಸೆಕ್ಷನಲ್ಲೂ ಬೇಕಾದರೆ ಲಿಂಕ್ ಅಂತ ಹೇಳಿ ಕಳಿಸ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಟ್ರೈ ಮಾಡಿ. ಇದೇ ಥರ ಮೀಶೋದಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗೋವಂಥ ಚೂಡಿದಾರ್ ಕುರ್ತಾಸ್ ಆಗಿರ್ಬೋದು, ಈ ಥರ ಜ್ಯುವೆಲರೀಸ್ ಆಗಿರ್ಬೋದು, ಪ್ರತಿಯೊಂದ್ರದ್ದು ನಾನು ರಿವ್ಯೂ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಡೀಟೇಲ್ಸ್ ಬೇಕು ಅಂದರೆ, ಇವಾಗ ನಿಮ್ಗೆ ಯಾವುದಾದ್ರೂ ಬೇರೆ ರಿವ್ಯೂಸ್ ಬೇಕು ಅಂತ ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಟೈಮ್ ನಾನು ಆ ಐಟಮ್ಸ್ನ ತರಿಸಿ ನಾನು ರಿವ್ಯೂ ಮಾಡ್ತೀನಿ. ಹೋಪ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಜ್ಯುವೆಲರಿ ಪಾರ್ಟ್ 2ನ ಇಲ್ಲಿಗೆ ಮುಗಿಸೋಣ. ತುಂಬ ಏನು ಲೆಂದಿ ಇಲ್ಲ, ಇದು ಸ್ವಲ್ಪನೇ ಅಷ್ಟೇ. ಸೊ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಐ ನೀಡ್ ಯುವರ್ ಸಜೆಷನ್. ಸೊ ಪ್ಲೀಸ್ ಸಜೆಷನ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಾನು ಅದನ್ನು ಚೆಕ್ ಮಾಡಿ ಅದನ್ನು ಟ್ರೈ ಮಾಡ್ತೀನಿ. ಇಲ್ಲ ಸಜೆಷನ್ಸ್ ಏನಾದರೂ ಇದ್ದರೆ ಈ ಥರ ಮಾಡಿ, ಆ ಥರ ಮಾಡಿ. ಸೊ ಡೆಫಿನೆಟ್ಲಿ ಐ ಟ್ರೈ ಇಟ್. ಸೊ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.